ಅಷ್ಟೇ ಪವಿತ್ರ ಗೌಡ ರಿಲೀಸ್ ಆಗಿದ್ದಾರೆ ಜೈಲಿನಿಂದ. ಇವತ್ತು ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್. ಕುತೂಹಲ ಅಂದ್ರೆ ಬನಶಂಕರಿ 3ನೇ ಸ್ಟೇಜ್ನಲ್ಲಿ ದರ್ಶನ್ ಇದ್ರೆ 6ನೇ ಸ್ಟೇಜ್ನಲ್ಲಿ ಪವಿತ್ರ ಗೌಡ. ಮತ್ತೊಮ್ಮೆ ಭೇಟಿ ಮಾಡ್ತಾರಾ ದರ್ಶನ್ ಹಾಗೆ ಪವಿತ್ರ ಗೌಡ? ಇಷ್ಟೆಲ್ಲ ರಾಧಾಂತ ಆದಮೇಲೆ ಅದು ಅವ್ರ ವೈಯಕ್ತಿಕ ವಿಚಾರ ಆದರೂ ಕೂಡ ಕಾನೂನಾತ್ಮಕವಾಗಿಯೂ ಕೂಡ ಇವರಿಬ್ರು ಭೇಟಿ ಆಗೋದಕ್ಕೆ ತೊಡಕುಗಳಿದೆಯಾ ಅನ್ನೋ ಒಂದು ಕುತೂಹಲ ಇದೆ. ಯಾಕಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳು A1 ಪವಿತ್ರ ಗೌಡ, A2 ದರ್ಶನ್. ಬೇಲ್ ಮೇಲೆ ಆಚೆ ಇರುವ ಆರೋಪಿಗಳಿಬ್ರು ಭೇಟಿ ಆದ್ರೆ ಕಾನೂನಾತ್ಮಕವಾಗಿ ಸಂಕಷ್ಟ ಎದುರಾಗುತ್ತಾ? ಈ ಕುತೂಹಲಕ್ಕೆ ರಿಪಬ್ಲಿಕ್ ಕನ್ನಡ ಹೈಕೋರ್ಟ್ ವಕೀಲರಾದ ಸುನೀಲ್ ಕುಮಾರ್ ಅವರನ್ನ ಮಾತನಾಡಿಸಿದೆ. ಏನ್ ಹೇಳಿದ್ದಾರೆ ಸುನೀಲ್ ಕುಮಾರ್ ಅವರು? ದರ್ಶನ್ ಹಾಗೆ ಪವಿತ್ರ ಗೌಡ ಮುಂದಿರುವ ಕಾನೂನಾತ್ಮಕ ಸವಾಲುಗಳು ಕೇಳಿಸ್ಕೊಳ್ಳಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕಿಡ್ನಾಪ್ ಆ್ಯಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ 17 ಜನ ಆರೋಪಿಗಳಲ್ಲಿ ದರ್ಶನ್ ಪವಿತ್ರ ಗೌಡ ಸೇರಿ 12 ಜನರಿಗೆ ಬೇಲ್ ನೀಡಿ ಹೈಕೋರ್ಟ್ ಆದೇಶವನ್ನು ನೀಡಿತ್ತು. ನಮ್ಮ ಜೊತೆ ಮಾತನಾಡೋದಕ್ಕೆ ಹೈಕೋರ್ಟ್ನ ವಕೀಲರಾದಂಥ ಸುನೀಲ್ ಕುಮಾರ್ ಸರ್ ಇದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. 12 ಜನ ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ. ಹೊರಗಡೆ ಬಂದ ಮೇಲೆ ಆ ಆರೋಪಿಗಳು ಮೀಟ್ ಆಗೋದಾಗಿರ್ಬೋದು, ಮತ್ತು ಡಿಸ್ಕಷನ್ ಮಾಡೋದಾಗಿರ್ಬೋದು, ಎಲ್ಲರೂ ಒಟ್ಟಿಗೆ ಸೇರೋದಾಗಿರ್ಬೋದು, ಈ ರೀತಿ ಏನಾದರೂ ಮಾಡಿದ್ರೆ ಏನು ಪರಿಣಾಮ ಬೀಳುತ್ತೆ ಆರೋಪಿಗಳ ಮೇಲೆ? ಇದು ಕಾನೂನಲ್ಲಿ ಯಾವ ರೀತಿ ಚರ್ಚೆ ಮಾಡಲಾಗುತ್ತೆ ಸರ್? ನೋಡಿ, ಎಲ್ಲರೂ ಕೂಡ ಮಾತಾಡುವಂಥದ್ದು, ಒಟ್ಟಿಗೆ ಕೂರುವಂಥದ್ದು, ಮೀಟ್ ಆಗುವಂಥದ್ದು, ಅದಕ್ಕೆ ಯಾವುದೇ ರೆಸ್ಟ್ರಿಕ್ಷನ್ ಇರೋದಿಲ್ಲ. ಬಟ್ ಒಂದೇನಪ್ಪ ಅಂದರೆ, ಯಾರೂ ಕೂಡ ಪೊಲೀಸರು ಮಾಡಿರುವಂಥ ಸಾಕ್ಷಿ ಪಟ್ಟಿಲಿರೋ ಯಾರೇ ಸಾಕ್ಷಿದಾರಗಳನ್ನು ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಸಂಪರ್ಕ ಮಾಡುವಾಗಿಲ್ಲ. ದರ್ಶನ್ ವಿರುದ್ಧ ಫಾರ್ ಎಕ್ಸಾಂಪಲ್ ಪಟ್ಟಣಗಿರಿ ಶೆಡ್ನ ವಾಚ್ಮೆನ್ ಒಬ್ಬ ಸಾಕ್ಷಿ ಇರ್ತಾರೆ, ಡಾಕ್ಟರ್ ಒಬ್ಬ ಸಾಕ್ಷಿ ಇರ್ತಾರೆ, ಕೆಲವು ಪೊಲೀಸ್ ಅಧಿಕಾರಿಗಳು ಸಾಕ್ಷಿ ಇರ್ತಾರೆ. ದರ್ಶನ್ ಅವರು ಈ ಕಾರಿಂದ ರೇಣುಕಾಸ್ವಾಮಿನ ಕಿಡ್ನಾಪ್ ಮಾಡ್ಕೊಂಡು ಬರ್ತಿದ್ದಾಗ ನೋಡಿದವರೊಂದಿಬ್ಬರು ಸಾಕ್ಷಿ ಇರ್ತಾರೆ. ಶೆಡ್ಡಿಂದ ಹೊರಗೆ ಬಂದಾಗ ಒಂದು ಸಾಕ್ಷಿ ಇರ್ತಾರೆ. ಎಷ್ಟೋ ಜನ ಸಾಕ್ಷಿಗಳನ್ನ ಪಟ್ಟಿ ಮಾಡಿರ್ತಾರೆ. ಈ ಸಾಕ್ಷಿ ಪಟ್ಟಿಲಿರೋರನ್ನ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಮಾತಾಡ್ಸೋಂಗಿಲ್ಲ. ಮತ್ತು ಇವರೆಲ್ಲ ಗುಂಪು ಕಟ್ಕೊಂಡು ಮತ್ತು ಹೆದರಿಸೋದಾಗಲಿ ಮತ್ತು ಬೇರೆ ಥರ ವರ್ತನೆ ಮಾಡೋದಾಗಲಿ ಅದು ಯಾವುದು ಮಾಡೋ ಹಾಗಿಲ್ಲ. ಯಾಕಂದರೆ ಪ್ರಾಸಿಕ್ಯೂಷನ್ರವರು ಮತ್ತು ಪೊಲೀಸರು ಒಂದು ನಿಗಾ ಇಟ್ಟಿರ್ತಾರೆ. ಬೇಲ್ ಕೊಟ್ಟಿದ್ರು ಕೂಡ ಇದೊಂದು ಟೆಂಪ್ರರಿ ಆರ್ಡರ್ ಮಾತ್ರ ಅಷ್ಟೇ. ಯಾವುದಾದ್ರೂ ಅತಿರೇಕದ ವರ್ತನೆಯಿಂದ ಅಥವಾ ದರ್ಶನ್ ಅವ್ರ ಕಡೆ ಇರುವಂಥ ಯಾರಾದರೂ ಈ ಅವರು ಸಂಗಡಿಗರು ಮತ್ತೆ ಅತಿರೇಕದ ವರ್ತನೆ ಮಾಡಿದ್ರು, ಯಾರಾದರೂ ಒಬ್ಬ ಸಾಕ್ಷಿದಾರನೋ ತಿರ್ಗಾ ಪಟ್ಟಣಗಿರಿ ಶೆಡ್ ಹತ್ರ ವಿಸಿಟ್ ಮಾಡೋದಾಗಲಿ, ಅಲ್ಲಿರೋರನ್ನ ಮಾತಾಡ್ಸೋದಾಗಲಿ, ಅದನ್ನ ಬೆದರಿಸೋದಾಗಲಿ, ನೀವು ನಮ್ಮ ಮೇಲೆ ಸಾಕ್ಷಿ ಕೊಡಬೇಡಿ ಅಂತ ಹೇಳೋದಾಗಲಿ, ನೀವು ಯಾರು ಕರೆದ್ರೆ ಹೋಗಬೇಡಿ ಅನ್ನೋದಾಗಲಿ, ಅವರಿಲ್ಲ ಅಂದರೆ ಅವ್ರ ಮುಖಾಂತರ ಬೇರೆಯವ್ರ ಮುಖಾಂತರ ಆದರೂ ಒಂದು ಫೋನ್ಗಳನ್ನು ಮಾಡಿಸೋದಾಗಲಿ, ಯಾವುದಾದ್ರೂ ಆ್ಯಕ್ಟಿವಿಟೀಸ್ ಮಾಡಿದ್ರೆ ಇದೇ ಹೈಕೋರ್ಟ್ನಲ್ಲಿ ಪೊಲೀಸರೊಂದು ಅರ್ಜಿಯನ್ನು ಸಲ್ಲಿಸಿ ಇಮಿಡಿಯೇಟಾಗಿ ಬೇಲ್ ಕ್ಯಾನ್ಸಲೇಷನ್ಗೆ ಕೇಳ್ಬೋದು. ಆಗ ನ್ಯಾಯಾಧೀಶರು ಖಂಡಿತವಾಗ್ಲೂ ಬೇಲನ್ನು ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಸರ್, ಮತ್ತೊಂದು ಕಡೆ ದರ್ಶನ್ಗೆ ಅಪಾರವಾದಂಥ ಫ್ಯಾನ್ಸ್ ಬಳಗ ಇದೆ, ಅಭಿಮಾನಿಗಳಿದೆ. ಈ ಒಂದು ಪ್ರಕರಣದಲ್ಲೂ ಕೂಡ ಅಭಿಮಾನಿಗಳು ಇರೋದು ಕೂಡ ಸಾಬೀತಾಗಿದೆ. ಎಲ್ಲೊಂದು ಕಡೆ ದರ್ಶನ್ಗೆ ಮಾಹಿತಿ ಇಲ್ಲದೆ, ವಿತೌಟ್ ದರ್ಶನ್ ನಾಲೆಜ್, ದರ್ಶನ್ ಅಭಿಮಾನಿಗಳು ಆತನ ಮೇಲಿನ ಅತಿಯಾದ ಅಭಿಮಾನದಿಂದ ಎಲ್ಲೊಂದು ಕಡೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರೋದಾಗಿರ್ಬೋದು, ಅಥವಾ ಅಭಿಮಾನಿಗಳು ಪಟ್ಟಣಗೆರೆ ಶೆಡ್ ಹತ್ರ ಹೋಗೋದಾಗಿರ್ಬೋದು, ಅಲ್ಲಿ ಏನಾದರೂ ಮಾಡೋದಾದ್ರು, ಆ ಥರ ಏನಾದರೂ ಆ್ಯಕ್ಟಿವಿಟೀಸ್ ಆದರೆ ಅದು ದರ್ಶನ್ಗೆ ಎಫೆಕ್ಟ್ ಆಗುತ್ತಾ ಅಥವಾ ಆರೋಪಿಗಳಿಗೆ ಎಫೆಕ್ಟ್ ಆಗುತ್ತಾ ಅಂತ? ಖಂಡಿತವಾಗ್ಲಾಗುತ್ತೆ. ನೋಡಿ, ದರ್ಶನ್ ಅವರು ಒಂದು ಅತಿ ಕಷ್ಟವಾದಂಥ ಕಾನೂನಿನ ಸಂಕಷ್ಟಕ್ಕೆ ಒಳಪಟ್ಟಿದ್ದಾರೆ. ಈಗ ಅವರು ಅದೇ ಕಾನೂನಿನ ಮಾರ್ಗದಲ್ಲೇ ಹೊರಗೆ ಬರಬೇಕೀಗ. ನಿಜವಾಗ್ಲೂ ಅವರು ನಿರಪರಾಧಿ ಆಗೋದಾದರೆ ಕಾನೂನಿನ ಮಾರ್ಗದಲ್ಲೇ ಹೊರಗೆ ಬರಬೇಕು. ಇದಿಷ್ಟು ಹೈಕೋರ್ಟ್ನ ವಕೀಲರಾದಂಥ ಸುನೀಲ್ ಕುಮಾರ್ ಅವರ ಮಾತು. ಸದ್ಯಕ್ಕೆ ಆರೋಪಿಗಳು ಜಾಮೀನು ಸಿಕ್ಕರೂ ಕೂಡ ಅವರು ಕಾನೂನಿನ ಅಡಿಯಲ್ಲಿ ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು ಅದಿರಬೇಕು. ಎಲ್ಲೋ ಒಂದು ಕಡೆ ಮುಂದಿನ ಹಂತದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಅವರು ಎಚ್ಚರ ತಪ್ಪಿದರೆ ಅವರ ಬೇಲ್ ಕ್ಯಾನ್ಸಲ್ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ದೀಪಕ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದರ್ಶನ್ ಪವಿತ್ರ ಗೌಡ ಭೇಟಿ ಬಗ್ಗೆ ಕುತೂಹಲ ಇದ್ದೇ ಇದೆ. ಆಗ್ತಾರೋ ಇಲ್ವೋ ಅದವರ ವೈಯಕ್ತಿಕ ವಿಚಾರ. ಆದರೆ ಮತ್ತೊಂದು ಸುಮಧುರವಾದ ಭೇಟಿ ಇವತ್ತು ಸ್ಯಾಂಡಲ್ವುಡ್ ಸಂಬಂಧಪಟ್ಟಂತೆ ನಡೆದಿದೆ. ಶಿವಣ್ಣ ಅವರು ತಮ್ಮ ಆರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟಂತೆ ಚಿಕಿತ್ಸೆಗಾಗಿ ಅಮೆರಿಕಾಗೆ ತೆರಳುತ್ತಾ ಇದ್ದಾರೆ. ಇವತ್ತು ಮಧ್ಯರಾತ್ರಿ ಅಮೆರಿಕಾಗೆ ಶಿವಣ್ಣ ಅವರು ಪ್ರವಾಸ ಬೆಳೆಸೋದಕ್ಕೂ ಮುನ್ನ ವಿಶೇಷ ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ನಟ ಸುದೀಪ್ ಹಾಗೆ ಶಿವಣ್ಣ ಅವರ ಭೇಟಿಯಾಗಿದೆ. ಶಿವಣ್ಣ ಅವರನ್ನ ತಬ್ಬಿಕೊಂಡು ಭಾವುಕರಾಗಿದ್ದಾರೆ ಸುದೀಪ್. ದೃಶ್ಯ ಹಾಗೆ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ. ಶಿವಣ್ಣ ಅವರ ಮನೆಯಲ್ಲಿ ಇವತ್ತು ವಿಶೇಷವಾದ ಪೂಜೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಆರೋಗ್ಯ ಸಂಬಂಧಿ ಚಿಕಿತ್ಸೆಗಾಗಿ ಅಮೆರಿಕಾಗೆ ಪ್ರಯಾಣವನ್ನು ಬೆಳೆಸ್ತಿದ್ದಾರೆ. ಇನ್ಫ್ಯಾಕ್ಟ್ ಶಿವರಾಜ್ ಕುಮಾರ್ ಅವರು ಈ ಬಗ್ಗೆ ಮೊದಲು ರಿವೀಲ್ ಮಾಡಿದ್ದೇನೆ ರಿಪಬ್ಲಿಕ್ ಕನ್ನಡದಲ್ಲಿ. ಅಭಿಮಾನಿಗಳಿಗೆ ಧೈರ್ಯ ಕೂಡ ಹೇಳಿದರು. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇದೆ, ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ಹೋಗ್ತಾ ಇದ್ದೀನಿ, ಯಾರೂ ಆತಂಕ ಪಡೋ ಅವಶ್ಯಕತೆ ಇಲ್ಲ
ಗುಣಮುಖನಾಗಿ ಆಚೆ ಬರ್ತೀನಿ ಅನ್ನೋ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ರಿಪಬ್ಲಿಕ್ ಕನ್ನಡಕ್ಕೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಶಿವರಾಜ್ ಕುಮಾರ್ ಅವರು ಇವತ್ತು ಮಧ್ಯರಾತ್ರಿ ಅಮೆರಿಕಾಗೆ ತೆರಳುತ್ತಾ ಇದ್ದಾರೆ ಶಿವಣ್ಣ. ಹಾಗೆ ಇದರ ಪೂರ್ವಭಾವಿಯಾಗಿ ಮನೆಯಲ್ಲಿ ಒಂದು ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅದರಲ್ಲಿ ಬಿಸಿ ಪಾಟೀಲ್ರು ಗಮನಿಸ್ತಾ ಇದ್ದೀವಿ, ಮಾಜಿ ಸಚಿವರು ಬಿಜೆಪಿ ನಾಯಕರು ಬಿಸಿ ಪಾಟೀಲ್ ಭಾಗಿಯಾಗಿದ್ದಾರೆ. ಹಾಗೆ ಕಿಚ್ಚ ಸುದೀಪ್ ಕೂಡ ಭೇಟಿಯಾಗಿದ್ದಾರೆ. ಅಷ್ಟೇ ಪವಿತ್ರ ಗೌಡ ರಿಲೀಸ್ ಆಗಿದ್ದಾರೆ ಜೈಲಿನಿಂದ. ಇವತ್ತು ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್. ಕುತೂಹಲ ಅಂದ್ರೆ ಬನಶಂಕರಿ 3ನೇ ಸ್ಟೇಜ್ನಲ್ಲಿ ದರ್ಶನ್ ಇದ್ರೆ 6ನೇ ಸ್ಟೇಜ್ನಲ್ಲಿ ಪವಿತ್ರ ಗೌಡ. ಮತ್ತೊಮ್ಮೆ ಭೇಟಿ ಮಾಡ್ತಾರಾ ದರ್ಶನ್ ಹಾಗೆ ಪವಿತ್ರ ಗೌಡ? ಇಷ್ಟೆಲ್ಲ ರಾಧಾಂತ ಆದಮೇಲೆ ಅದು ಅವ್ರ ವೈಯಕ್ತಿಕ ವಿಚಾರ ಆದರೂ ಕೂಡ ಕಾನೂನಾತ್ಮಕವಾಗಿಯೂ ಕೂಡ ಇವರಿಬ್ರು ಭೇಟಿ ಆಗೋದಕ್ಕೆ ತೊಡಕುಗಳಿದೆಯಾ ಅನ್ನೋ ಒಂದು ಕುತೂಹಲ ಇದೆ. ಯಾಕಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳು A1 ಪವಿತ್ರ ಗೌಡ, A2 ದರ್ಶನ್. ಬೇಲ್ ಮೇಲೆ ಆಚೆ ಇರುವ ಆರೋಪಿಗಳಿಬ್ರು ಭೇಟಿ ಆದ್ರೆ ಕಾನೂನಾತ್ಮಕವಾಗಿ ಸಂಕಷ್ಟ ಎದುರಾಗುತ್ತಾ? ಈ ಕುತೂಹಲಕ್ಕೆ ರಿಪಬ್ಲಿಕ್ ಕನ್ನಡ ಹೈಕೋರ್ಟ್ ವಕೀಲರಾದ ಸುನಿಲ್ ಕುಮಾರ್ ಅವರನ್ನ ಮಾತನಾಡಿಸಿದೆ. ಏನ್ ಹೇಳಿದ್ದಾರೆ ಸುನಿಲ್ ಕುಮಾರ್ ಅವರು? ದರ್ಶನ್ ಹಾಗೆ ಪವಿತ್ರ ಗೌಡ ಮುಂದಿರುವ ಕಾನೂನಾತ್ಮಕ ಸವಾಲುಗಳು ಕೇಳಿಸ್ಕೊಳ್ಳಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕಿಡ್ನಾಪ್ ಆ್ಯಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ 17 ಜನ ಆರೋಪಿಗಳಲ್ಲಿ ದರ್ಶನ್ ಪವಿತ್ರ ಗೌಡ ಸೇರಿ 12 ಜನರಿಗೆ ಬೇಲ್ ನೀಡಿ ಹೈಕೋರ್ಟ್ ಆದೇಶವನ್ನು ನೀಡಿತ್ತು. ನಮ್ಮ ಜೊತೆ ಮಾತನಾಡೋದಕ್ಕೆ ಹೈಕೋರ್ಟ್ನ ವಕೀಲರಾದಂಥ ಸುನೀಲ್ ಕುಮಾರ್ ಸರ್ ಇದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. 12 ಜನ ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ. ಹೊರಗಡೆ ಬಂದ ಮೇಲೆ ಆ ಆರೋಪಿಗಳು ಮೀಟ್ ಆಗೋದಾಗಿರ್ಬೋದು, ಮತ್ತು ಡಿಸ್ಕಷನ್ ಮಾಡೋದಾಗಿರ್ಬೋದು, ಎಲ್ಲರೂ ಒಟ್ಟಿಗೆ ಸೇರೋದಾಗಿರ್ಬೋದು, ಈ ರೀತಿ ಏನಾದರೂ ಮಾಡಿದ್ರೆ ಏನು ಪರಿಣಾಮ ಬೀಳುತ್ತೆ ಆರೋಪಿಗಳ ಮೇಲೆ? ಇದು ಕಾನೂನಲ್ಲಿ ಯಾವ ರೀತಿ ಚರ್ಚೆ ಮಾಡಲಾಗುತ್ತೆ ಸರ್? ನೋಡಿ, ಎಲ್ಲರೂ ಕೂಡ ಮಾತಾಡುವಂಥದ್ದು, ಒಟ್ಟಿಗೆ ಕೂರುವಂಥದ್ದು, ಮೀಟ್ ಆಗುವಂಥದ್ದು, ಅದಕ್ಕೆ ಯಾವುದೇ ರೆಸ್ಟ್ರಿಕ್ಷನ್ ಇರೋದಿಲ್ಲ. ಬಟ್ ಒಂದೇನಪ್ಪ ಅಂದರೆ, ಯಾರೂ ಕೂಡ ಪೊಲೀಸರು ಮಾಡಿರುವಂಥ ಸಾಕ್ಷಿ ಪಟ್ಟಿಲಿರೋ ಯಾರೇ ಸಾಕ್ಷಿದಾರಗಳನ್ನು ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಸಂಪರ್ಕ ಮಾಡೋವಾಗಿಲ್ಲ. ದರ್ಶನ್ ವಿರುದ್ಧ ಫಾರ್ ಎಕ್ಸಾಂಪಲ್ ಪಟ್ಟಣಗಿರಿ ಶೆಡ್ನ ವಾಚ್ಮೆನ್ ಒಬ್ಬ ಸಾಕ್ಷಿ ಇರ್ತಾರೆ, ಡಾಕ್ಟರ್ ಒಬ್ಬ ಸಾಕ್ಷಿ ಇರ್ತಾರೆ, ಕೆಲವು ಪೊಲೀಸ್ ಅಧಿಕಾರಿಗಳು ಸಾಕ್ಷಿ ಇರ್ತಾರೆ. ದರ್ಶನ್ ಅವರು ಈ ಕಾರಿಂದ ರೇಣುಕಾಸ್ವಾಮಿನ ಕಿಡ್ನಾಪ್ ಮಾಡ್ಕೊಂಡು ಬರ್ತಿದ್ದಾಗ ನೋಡಿದವರೊಂದಿಬ್ಬರು ಸಾಕ್ಷಿ ಇರ್ತಾರೆ. ಶೆಡ್ಡಿಂದ ಹೊರಗೆ ಬಂದಾಗ ಒಂದು ಸಾಕ್ಷಿ ಇರ್ತಾರೆ. ಎಷ್ಟೋ ಜನ ಸಾಕ್ಷಿಗಳನ್ನ ಪಟ್ಟಿ ಮಾಡಿರ್ತಾರೆ. ಈ ಸಾಕ್ಷಿ ಪಟ್ಟಿಲಿರೋರನ್ನ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಮಾತಾಡ್ಸೋಂಗಿಲ್ಲ. ಮತ್ತು ಇವರೆಲ್ಲ ಗುಂಪು ಕಟ್ಕೊಂಡು ಮತ್ತು ಹೆದರಿಸೋದಾಗಲಿ ಮತ್ತು ಬೇರೆ ಥರ ವರ್ತನೆ ಮಾಡೋದಾಗಲಿ ಅದು ಯಾವುದು ಮಾಡೋ ಹಾಗಿಲ್ಲ. ಯಾಕಂದರೆ ಪ್ರಾಸಿಕ್ಯೂಷನ್ರವರು ಮತ್ತು ಪೊಲೀಸರು ಒಂದು ನಿಗಾ ಇಟ್ಟಿರ್ತಾರೆ. ಬೇಲ್ ಕೊಟ್ಟಿದ್ರು ಕೂಡ ಇದೊಂದು ಟೆಂಪ್ರರಿ ಆರ್ಡರ್ ಮಾತ್ರ ಅಷ್ಟೇ. ಯಾವುದಾದ್ರೂ ಅತಿರೇಕದ ವರ್ತನೆಯಿಂದ ಅಥವಾ ದರ್ಶನ್ ಅವ್ರ ಕಡೆ ಇರುವಂಥ ಯಾರಾದರೂ ಈ ಅವರು ಸಂಗಡಿಗರು ಮತ್ತೆ ಅತಿರೇಕದ ವರ್ತನೆ ಮಾಡಿದ್ರು, ಯಾರಾದರೂ ಒಬ್ಬ ಸಾಕ್ಷಿದಾರನೋ ತಿರ್ಗಾ ಪಟ್ಟಣಗಿರಿ ಶೆಡ್ ಹತ್ರ ವಿಸಿಟ್ ಮಾಡೋದಾಗಲಿ, ಅಲ್ಲಿರೋರನ್ನ ಮಾತಾಡ್ಸೋದಾಗಲಿ, ಅದನ್ನು ಬೆದರಿಸೋದಾಗಲಿ, ನೀವು ನಮ್ಮ ಮೇಲೆ ಸಾಕ್ಷಿ ಕೊಡಬೇಡಿ ಅಂತ ಹೇಳೋದಾಗಲಿ, ನೀವು ಯಾರು ಕರೆದ್ರೆ ಹೋಗಬೇಡಿ ಅನ್ನೋದಾಗಲಿ, ಅವರಿಲ್ಲ ಅಂದರೆ ಅವ್ರ ಮುಖಾಂತರ ಬೇರೆಯವ್ರ ಮುಖಾಂತರ ಆದರೂ ಒಂದು ಫೋನ್ಗಳನ್ನು ಮಾಡಿಸೋದಾಗಲಿ, ಯಾವುದಾದ್ರೂ ಆ್ಯಕ್ಟಿವಿಟೀಸ್ ಮಾಡಿದ್ರೆ ಇದೇ ಹೈಕೋರ್ಟ್ನಲ್ಲಿ ಪೊಲೀಸರೊಂದು ಅರ್ಜಿಯನ್ನು ಸಲ್ಲಿಸಿ ಇಮಿಡಿಯೇಟಾಗಿ ಬೇಲ್ ಕ್ಯಾನ್ಸಲೇಷನ್ಗೆ ಕೇಳ್ಬೋದು. ಆಗ ನ್ಯಾಯಾಧೀಶರು ಖಂಡಿತವಾಗ್ಲೂ ಬೇಲನ್ನು ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಸರ್, ಮತ್ತೊಂದು ಕಡೆ ದರ್ಶನ್ಗೆ ಅಪಾರವಾದಂಥ ಫ್ಯಾನ್ಸ್ ಬಳಗ ಇದೆ, ಅಭಿಮಾನಿಗಳಿದೆ. ಈ ಒಂದು ಪ್ರಕರಣದಲ್ಲೂ ಕೂಡ ಅಭಿಮಾನಿಗಳು ಇರೋದು ಕೂಡ ಸಾಬೀತಾಗಿದೆ. ಎಲ್ಲೊಂದು ಕಡೆ ದರ್ಶನ್ಗೆ ಮಾಹಿತಿ ಇಲ್ಲದೆ, ವಿತೌಟ್ ದರ್ಶನ್ ನಾಲೆಜ್, ದರ್ಶನ್ ಅಭಿಮಾನಿಗಳು ಆತನ ಮೇಲಿನ ಅತಿಯಾದ ಅಭಿಮಾನದಿಂದ ಎಲ್ಲೊಂದು ಕಡೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರೋದಾಗಿರ್ಬೋದು, ಅಥವಾ ಅಭಿಮಾನಿಗಳು ಪಟ್ಟಣಗೆರೆ ಶೆಡ್ ಹತ್ರ ಹೋಗೋದಾಗಿರ್ಬೋದು, ಅಲ್ಲಿ ಏನಾದರೂ ಮಾಡೋದು, ಆ ಥರ ಏನಾದರೂ ಆ್ಯಕ್ಟಿವಿಟೀಸ್ ಆದರೆ ಅದು ದರ್ಶನ್ಗೆ ಎಫೆಕ್ಟ್ ಆಗುತ್ತಾ ಅಥವಾ ಆರೋಪಿಗಳಿಗೆ ಎಫೆಕ್ಟ್ ಆಗುತ್ತಾ ಅಂತ? ಖಂಡಿತವಾಗ್ಲಾಗುತ್ತೆ. ನೋಡಿ, ದರ್ಶನ್ ಅವರು ಒಂದು ಅತಿ ಕಷ್ಟವಾದಂಥ ಕಾನೂನಿನ ಸಂಕಷ್ಟಕ್ಕೆ ಒಳಪಟ್ಟಿದ್ದಾರೆ. ಈಗ ಅವರು ಅದೇ ಕಾನೂನಿನ ಮಾರ್ಗದಲ್ಲೇ ಹೊರಗೆ ಬರಬೇಕು. ಈಗ ನಿಜವಾಗ್ಲೂ ಅವರು ನಿರಪರಾಧಿ ಆಗೋದಾದರೆ ಕಾನೂನಿನ ಮಾರ್ಗದಲ್ಲೇ ಹೊರಗೆ ಬರಬೇಕು. ಇದಿಷ್ಟು ಹೈಕೋರ್ಟ್ನ ವಕೀಲರಾದಂಥ ಸುನಿಲ್ ಕುಮಾರ್ ಅವರ ಮಾತು. ಸದ್ಯಕ್ಕೆ ಆರೋಪಿಗಳು ಜಾಮೀನು ಸಿಕ್ಕರೂ ಕೂಡ ಅವರು ಕಾನೂನಿನ ಅಡಿಯಲ್ಲಿ ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು ಅದಿರಬೇಕು. ಎಲ್ಲೋ ಒಂದು ಕಡೆ ಮುಂದಿನ ಹಂತದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಅವರು ಎಚ್ಚರ ತಪ್ಪಿದರೆ ಅವರ ಬೇಲ್ ಕ್ಯಾನ್ಸಲ್ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ.